ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ಕ್ಷಣಕ್ಕೊಂದು ತಿರುವನ್ನ ಪಡ್ಕೋತಾ ಇದೆ. ಲೆಕ್ಕ ಕೊಡೋ ಸಮಾವೇಶದ ಲೈವ್ ದೃಶ್ಯ ನೋಡ್ತಾ ಇದ್ದೀರಿ. ಸಮಾವೇಶದ ವೇದಿಕೆಗೆ ಮನಗುಳಿ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಇದು ಈಗ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ವಚನಾನಂದ ಶ್ರೀಗಳು ಮಠವನ್ನ ಬಿಡಬೇಕು ಅಂತ ಟ್ರಸ್ಟಿಗಳು ಪಟ್ಟು ಹಿಡಿದರೆ ವಚನಾನಂದ ಶ್ರೀಗಳು ಯಾವುದೇ ಕಾರಣಕ್ಕೂ ಮಠ ಬಿಡಲ್ಲ, ಟ್ರಸ್ಟಿಗಳೇ ಇಲ್ಲಿಂದ ಹೊರಗಡೆ ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಟ್ರಸ್ಟಿಗಳ ಜೊತೆ ವೇದಿಕೆ ಮೇಲೆ ಕೂತಿದ್ದಾರೆ ಮನಗುಳಿ ಶ್ರೀಗಳು. ಮಠದ ಹಿಂದಿನ ಸ್ವಾಮೀಜಿಗಳ ಉತ್ತರಾಧಿಕಾರಿಯಾಗಿದ್ದವರು ಮನಗುಳಿ ಶ್ರೀಗಳು ಈಗ ಏಕಾಏಕಿ ಈ ಲೆಕ್ಕ ಕೊಡೋ ಸಮಾವೇಶದ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಬಹಳ ದೊಡ್ಡ ಅಚ್ಚರಿ. ಲೆಕ್ಕ ಕೊಡೋ ಸಮಾವೇಶಕ್ಕೆ ವಚನಾನಂದ ಶ್ರೀಗಳ ಬೆಂಬಲಿಗರು ವಿರೋಧ ಮಾಡಿದ್ದಾರೆ. ಸುಳ್ಳು ಲೆಕ್ಕದ ಕಾರ್ಯಕ್ರಮ ಬೇಕಿಲ್ಲ ನಮಗೆ ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲೆಕ್ಕ ಕೊಡುವ ಈ ಸಮಾವೇಶಕ್ಕೆ ವಚನಾನಂದ ಶ್ರೀಗಳ ಬೆಂಬಲಿಗರು ವಿರೋಧವನ್ನ ವ್ಯಕ್ತಪಡಿಸಿರೋದು. ಸುಳ್ಳು ಲೆಕ್ಕದ ಕಾರ್ಯಕ್ರಮ ಇದು ಬೇಕಿಲ್ಲ ನಮಗೆ ಅಂತ ಕೇಳ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾರ ಲೆಕ್ಕ ಕೇಳಿದ್ರು ಸಮಾವೇಶದಲ್ಲಿ ಅವರಿಲ್ಲ. ಹೊರಗಡೆ ಪ್ರತಿಭಟನೆ ನಡೀತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2008ರಿಂದ ಇಲ್ಲಿವರೆಗಿನ ಸಂಪೂರ್ಣ ಲೆಕ್ಕ ನಾವು ಕೊಡ್ತೀವಿ ಅಂತ ಟ್ರಸ್ಟಿಗಳು ಸಾರ್ವಜನಿಕವಾಗಿ ಲೆಕ್ಕ ಕೊಡೋದಕ್ಕೆ ಸಮಾವೇಶ ಆಯೋಜನೆ ಮಾಡಿ ಆ ಸಮಾವೇಶದ ವೇದಿಕೆಯಲ್ಲಿ ಟ್ರಸ್ಟಿಗಳು ಇದ್ದಾರೆ, ಮನಗುಳಿ ಶ್ರೀಗಳು ಬಂದು ಕೂತಿದ್ದಾರೆ. ಈಗ ಒಳಗಡೆ ಸಮಾವೇಶ, ಹೊರಗಡೆ ಸಂಘರ್ಷ. ಈ ಲೆಕ್ಕವನ್ನ ನಾವು ಒಪ್ಪೋದಿಲ್ಲ ಅಂತ ಹೊರಗಡೆ ಇರೋ ಬೆಂಬಲಿಗರು ಹೇಳ್ತಾ ಇರೋದು. ಒಳಗಡೆ ಟ್ರಸ್ಟಿಗಳು ಲೆಕ್ಕ ಕೊಡ್ತಿದ್ದಾರೆ. ತರಾತುರಿಯಲ್ಲಿ ಈ ಲೆಕ್ಕ ಕೊಡ್ತಿದಾರಲ್ಲ, ಏನ್ ಕ್ಲಾರಿಟಿ ಇದೆ ಇದಕ್ಕೆ ಅಂತ ಕೇಳ್ತಿದ್ದಾರೆ. 2008ರಿಂದ 2026ರವರೆಗೆ ಲೆಕ್ಕ ಕೊಡಬೇಕು ಅಂದ್ರೆ ತಿಂಗಳಾನ್ಗಟ್ಲೆ ತಯಾರಿ ಬೇಕು. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಬೇಕು. ಆದ್ರೆ ಇಲ್ಲಿ ನೋಡಿದ್ರೆ 2 ದಿನದಲ್ಲಿ ಡಿಸೈಡ್ ಮಾಡಿದ್ದಾರೆ ಅಂತ ಆಕ್ರೋಶ, ಜಟಾಪಟಿ ಜೋರಾಗಿದೆ. ಲೆಕ್ಕ ಕೊಡೋ ಸಮಾವೇಶಕ್ಕೆ ನುಗ್ಗಿದ ವಚನಾನಂದ ಶ್ರೀಗಳ ಬೆಂಬಲಿಗರು. ಒಂದ್ ಕಡೆ ಸಮಾವೇಶ ನಡೀತಾ ಇದ್ರೆ ಮತ್ತೊಂದು ಕಡೆ ವಚನಾನಂದ ಶ್ರೀಗಳ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಾವೇಶಕ್ಕೆ ನುಗ್ಗಿದ್ದಾರೆ ಬೆಂಬಲಿಗರು. ಈ ಸುಳ್ಳು ಲೆಕ್ಕ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಳಗಡೆ ಸಮಾವೇಶ ನಡೀತಾ ಇದ್ರೆ ಹೊರಗಡೆ ದೊಡ್ಡ ಸಂಘರ್ಷವೇ ನಡೆದಿದೆ.
ಮಠದ ಎರಡೂ ಬಣಗಳ ಮೇಲಾಟ ನಡೀತಾ ಇದೆ ಈ ಸಮಾವೇಶದಲ್ಲಿ. ಈ ಲೆಕ್ಕನ ಒಪ್ಪಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಲೆಕ್ಕ ಕೇಳಕ್ ಬಂದಂತವ್ರು ದಯವಿಟ್ಟು ಶಾಂತಿಯಿಂದ ಕುತ್ಕೊಂಡು ಲೆಕ್ಕ ಕೇಳಬೇಕು. ದಯವಿಟ್ಟು ಯಾರು ಮಾತಾಡ್ತಾರೆ? ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಿಕ್ಕೆ ದಯವಿಟ್ಟು ನಾವು ಲೆಕ್ಕ ಕೊಟ್ಟು ದಾರಿ ತಪ್ಪಿಸೋದು ಬೇಡ. ಲೆಕ್ಕ ಕೊಡಕ್ ಬಂದಾರ, ಲೆಕ್ಕ ತೋರಿ. हर हर जय पंचमसाली, जय पंचमसाली, हर हर हरिहर मठಕ್ಕೆ ಎಲ್ಲರೂ ಆಗಮಿಸಿ ಈಗಾಗಲೇ ಎಲ್ಲರೂ ಇವತ್ತು ಆಗಮಿಸಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಜಾಸ್ತಿ ಮಾತಾಡೋದ್ರೊಳಗೆ ಇದರಲ್ಲಿ ಅರ್ಥ ಇಲ್ಲ. ನಿರ್ಧಾರವನ್ನು ಆಗಲೇ ತಗೊಂಡಾಗಿದೆ. ಇವತ್ತು ನಮ್ಮ ಜವಾಬ್ದಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.